ಇದ್ದೀರಾ ಇದು HCN ಸುದ್ದಿ ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪ್ರಿಯಾ. ಈಗ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಕೋವಿಡ್ ಸಾವು. ಇಂದು ಒಂದೇ ದಿನದಲ್ಲಿ ಕೊರೋನಾದಿಂದ 9 ಜನರ ಮರಣ, 88ಕ್ಕೇರಿದ ಸಾವಿನ ಸಂಖ್ಯೆ. ನೂರಾರು ಸಂಖ್ಯೆಯಲ್ಲಿ ದಾಖಲಾಗುತ್ತಿರುವ ಸೋಂಕಿತರು. ಇಂದು 127 ಪಾಸಿಟಿವ್ ಪತ್ತೆ. ಜಿಲ್ಲೆಯಲ್ಲಿ 4 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ, ವಿದ್ಯುತ್, ರಸ್ತೆ ಸಂಪರ್ಕ ಕಳೆದುಕೊಂಡ ಹಲವು ಗ್ರಾಮಗಳು. ಹಾನಿ ಸರಿಪಡಿಸುವುದಕ್ಕೆ ಮೊದಲ ಆದ್ಯತೆ. ಅಧಿಕಾರಿಗಳಿಗೆ ಸಚಿವ ಗೋಪಾಲಯ್ಯ ಸೂಚನೆ. ಬಿಜೆಪಿಯ ರಾಜ್ಯ ಸರ್ಕಾರ ಪರ್ಸೆಂಟೇಜ್ ಸರ್ಕಾರವಾಗಿದೆ. ಕೊರೋನಾ ಚಿಕಿತ್ಸೆಯಲ್ಲೂ ರಾಜಕೀಯ. ಸರ್ಕಾರದ ಲೂಟಿಕೋರತನಕ್ಕೆ ಕಿಡಿಕಾರಿದ ಮಾಜಿ ಸಚಿವ ರೇವಣ್ಣ. ಹಾಸನದಲ್ಲಿ ದಿನೇ ದಿನೇ ಕೋವಿಡ್ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ. ಇಂದು ಒಂದೇ ದಿನದಲ್ಲಿ 9 ಜನರು ಕೊರೋನಾದಿಂದ ಮೃತರಾಗಿದ್ದು, ಜಿಲ್ಲೆಯಲ್ಲಿ ಕೋವಿಡ್ನಿಂದ ಮೃತರಾದವರ ಸಂಖ್ಯೆ 88ಕ್ಕೆ ಏರಿದೆ. ಅದಲ್ಲದೆ ಸೋಂಕಿತರ ಸಂಖ್ಯೆಯೂ ಹೆಚ್ಚಾಗುತ್ತಿದ್ದು, ನೂರಾರು ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗುತ್ತಿದ್ದು, ಶುಕ್ರವಾರದಂದು ಒಂದೇ ದಿನ 127 ಪಾಸಿಟಿವ್ ಪತ್ತೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಶುಕ್ರವಾರದಂದು ದಾಖಲಾಗಿರುವ ಕೊರೋನಾ ಪ್ರಕರಣಗಳಲ್ಲಿ ಆಲೂರು 2, ಹಾಸನ 65, ಅರಸೀಕೆರೆ 8, ಬೇಲೂರು 12, ಚನ್ನರಾಯಪಟ್ಟಣ 10, ಅರ್ಕಲ್ಗೂಡು 14, ಹೊಳೆನರಸೀಪುರ 11, ಸಕಲೇಶಪುರ 5 ಒಟ್ಟು ಸೇರಿ 127 ಪಾಸಿಟಿವ್ ಕೇಸ್ಗಳನ್ನು ದಾಖಲು ಮಾಡಲಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 3158ಕ್ಕೆ ಏರಿಕೆಯಾಗಿದೆ. 1247 ಮಂದಿ ಗುಣಮುಖರಾಗಿ ವಾಪಸ್ ಮನೆಗೆ ಹೋಗಿದ್ದರೆ 1823 ಮಂದಿ ಸಕ್ರಿಯ ಸೋಂಕಿತರಿಗೆ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಶುಕ್ರವಾರ 9 ಜನರು ಮೃತಪಟ್ಟಿದ್ದು, ಕೊರೋನಾದಿಂದ ಇದುವರೆಗೂ 88 ಜನರ ಸಾವು ಸಂಭವಿಸಿದೆ ಎಂದಿದ್ದಾರೆ. ದಿನೇ ದಿನೇ ಕೊರೋನಾ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಏನಾದರೂ ಇದ್ದರೆ ಹಿಮ್ಸ್ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಮತ್ತು ಉತ್ತಮ ದರ್ಜೆಯ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಕೆ ಮಾಡಿ ಸಭೆ ಸಮಾರಂಭಗಳನ್ನು ಆದಷ್ಟು ಕಡಿಮೆ ಮಾಡುವ ಮೂಲಕ ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ನಿನ್ನೆಯಿಂದ ಇವತ್ತಿನವರೆಗೆ ಸುಮಾರು 127 ಪಾಸಿಟಿವ್ ಕೋವಿಡ್ ಪ್ರಕರಣಗಳು ಜಿಲ್ಲೆಯಲ್ಲಿ ದಾಖಲಾಗಿದೆ. ಒಟ್ಟು ಪ್ರಕರಣಗಳ ಸಂಖ್ಯೆ 3158. ಅದರಲ್ಲಿ 23 ಜನ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ಒಟ್ಟು ಆ್ಯಕ್ಟಿವ್ ಪ್ರಕರಣಗಳಿರೋವಂಥದ್ದು 1823. ಟೋಟಲ್ ಡಿಸ್ಚಾರ್ಜ್ ಆಗಿರುವಂಥದ್ದು 1247. ಒಟ್ಟು ICUನಲ್ಲಿ ಚಿಕಿತ್ಸೆ ಪಡಿತಾ ಇರೋರು 47 ಜನ. ಇವತ್ತಿನ ದಿವಸ 58 ವರ್ಷದ ಪುರುಷರು ಚನ್ನರಾಯಪಟ್ಟಣಕ್ಕೆ ಸೇರಿದವರು, ಅವರು ಕೂಡ ಇವತ್ತು ಮೃತಪಟ್ಟಿದ್ದಾರೆ. 45 ವರ್ಷದ ಪುರುಷರು, ಅವರು ಹೊಳೆನರಸೀಪುರಕ್ಕೆ ಸೇರಿದವರು, ಅವರು ಕೂಡ ಹಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. 58 ವರ್ಷದ ಪುರುಷರು ಹೊಳೆನರಸೀಪುರಕ್ಕೆ ತಾಲೂಕಿಗೆ ಸೇರಿದವರು, ಅವ್ರದ್ದು ಕೂಡ ಇವತ್ತು ಮೃತಪಟ್ಟಿದ್ದಾರೆ. 63 ವರ್ಷದ ಪುರುಷ ಮಹಿಳೆ ಅವರು ಕೂಡ ಇವತ್ತು ಹಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. 65 ವರ್ಷದ ಪುರುಷರು, ಅವರು ಕೂಡ ಅರಸೀಕೆರೆ ತಾಲೂಕಿಗೆ ಸೇರಿದವರು, ಅವರು ಕೂಡ ಮೃತಪಟ್ಟಿದ್ದಾರೆ. 73 ವರ್ಷದ ಪುರುಷರು, ಅವರು ಹಾಸನ ತಾಲೂಕಿಗೆ ಸೇರಿದವರು, ಅವರು ಕೂಡ ಮೃತಪಟ್ಟಿದ್ದಾರೆ. 59 ವರ್ಷದ ಪುರುಷರು, ಹಾಸನ ತಾಲೂಕಿಗೆ ಸೇರಿದವರು, ಅವರು ಕೂಡ ಮೃತಪಟ್ಟಿದ್ದಾರೆ. 54 ವರ್ಷದ ಮಹಿಳೆ, ಅವರು ಹೊಳೆನರಸೀಪುರ ತಾಲೂಕಿಗೆ ಸೇರಿದವರು, ಅವರು ಕೂಡ ಮೃತಪಟ್ಟಿದ್ದಾರೆ. 75 ವರ್ಷದ ಪುರುಷರು, ಅವರು ಚನ್ನರಾಯಪಟ್ಟಣ ತಾಲೂಕಿಗೆ ಸೇರಿದವರು. ಇವತ್ತು ಮೃತಪಟ್ಟವರ ಸಂಖ್ಯೆ 9 ಆಗಿದೆ. ಇಲ್ಲಿವರೆಗೆ ಮೃತಪಟ್ಟಿರುವಂಥದ್ದು ಜಿಲ್ಲೆಯಲ್ಲಿ 88. ತಾಲೂಕುವಾರು ಆಲೂರಲ್ಲಿ 2 ಪ್ರಕರಣ ಇವತ್ತು ದಾಖಲಾಗಿದೆ. ಅರಕಲಗೂಡಲ್ಲಿ 14, ಅರಸೀಕೆರೆಯಲ್ಲಿ 8, ಬೇಲೂರಲ್ಲಿ 12, ಚನ್ನರಾಯಪಟ್ಟಣ 10, ಹಾಸನದಲ್ಲಿ 65, ಹೊಳೆನರಸೀಪುರದಲ್ಲಿ 11, ಸಕಲೇಶಪುರದಲ್ಲಿ 5, ಒಟ್ಟು 127 ಪ್ರಕರಣ ಜಿಲ್ಲೆಯಲ್ಲಿ ದಾಖಲಾಗಿದೆ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಂತೆ ಏನು ಸಿಂಪ್ಟಮ್ಸ್ ಇಲ್ಲದೆ ಇರೋವಂಥವ್ರು, ರೋಗ ಲಕ್ಷಣ ಇಲ್ಲದೆ ಇರೋರು, ಆರೋಗ್ಯವಾಗಿರೋರನ್ನ ಹೋಮ್ ಐಸೋಲೇಷನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವರವ್ರಿಗೆ ಯಾರು ಮನೆಯನ್ನು ನೋಡಿ ಅವರಿಗೆ ಏನು ಅಲ್ಲಿ ವ್ಯವಸ್ಥೆಯನ್ನು ನೋಡಿ ಅವರಿಗೆ ಇರೋದಕ್ಕೆ ಎಲ್ಲ ಅವಕಾಶ ಇದೆ ಅಂತ ನಮ್ಮ ಆರೋಗ್ಯ ಕಾರ್ಯಕರ್ತರು ಅದನ್ನು ಸರ್ಟಿಫೈ ಮಾಡಿದ್ರೆ ಅಂಥವ್ರನ್ನ
ನಾವು ಹೋಮ್ ಐಸೋಲೇಷನಲ್ಲಿ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ಅನಗತ್ಯವಾಗಿ ಅದರಿಂದ ಭಯಪಡುವಂಥದ್ದು ಏನಿಲ್ಲ. ಅವರನ್ನು ಕಳಂಕಿತರಂತೆ ನೋಡಬಾರ್ದು, ಅವ್ರ ಜೊತೆ ಸಂಪರ್ಕಕ್ಕೆ ಯಾರೂ ಕೂಡ ಬರಬಾರ್ದು, ಸಾಮಾಜಿಕ ಅಂತರವನ್ನು ಕಾಪಾಡಬೇಕು. ಮತ್ತು ಅವರಿಗೆ ಈ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಈ ಒಂದು ಕಾಯಿಲೆಯಿಂದ ಗುಣಮುಖರಾಗಲು ಸಹಕಾರವನ್ನು ತಾವೆಲ್ಲರೂ ಕೂಡ ಕೊಡಬೇಕು. ಈಗಾಗಲೇ ತಿಳಿಸಿರುವಂತೆ ನಾವು ಸಾಮಾಜಿಕ ಅಂತರ ಈ ಒಂದು ಕಾಯಿಲೆಯ ನಿಯಂತ್ರಣದಲ್ಲಿ ತುಂಬ ಸಹಕಾರಿಯಾಗ್ತಿದೆ. ಅದ್ರ ಜೊತೆಗೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾಸ್ಕ್ನ ಯೂಸ್ ಮಾಡುವಂಥದ್ದು, ಸಭೆ ಸಮಾರಂಭಗಳನ್ನು ಅವಾಯ್ಡ್ ಮಾಡಿದ್ರೆ ಈ ಒಂದು ಕಾಯಿಲೆಯಿಂದ ದೂರ ಇರ್ಬೋದು ಅಂತ ಸಾರ್ವಜನಿಕರಲ್ಲಿ ಇಲಾಖೆ ವತಿಯಿಂದ ಮನವಿಯನ್ನು ಮಾಡ್ತೇವೆ. ಹಾಸನ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಹಾನಿಯಾಗಿರುವುದನ್ನು ಸರಿಪಡಿಸುವುದಕ್ಕೆ ಮೊದಲ ಆದ್ಯತೆ ನೀಡಲಾಗುವುದೆಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ಗೋಪಾಲಯ್ಯ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಇಂದು ಮಳೆ ಹಾನಿ ಹಾಗೂ ಪರಿಹಾರ ಕ್ರಮಗಳ ಕುರಿತು ಶಾಸಕರು ಹಾಗೂ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮಾತನಾಡಿದ ಅವರು, ಸಂಪೂರ್ಣವಾಗಿ ಮನೆ ಕಳೆದುಕೊಂಡವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ 5 ಲಕ್ಷ ರು ಪರಿಹಾರ ಹಣವನ್ನು ನೀಡಲು ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಯಾಗಿರುವುದನ್ನು ಸರಿಪಡಿಸಲು ಮೊದಲ ಆದ್ಯತೆ ನೀಡಲಾಗುವುದೆಂದ ಸಚಿವರು, ರೈತರ ಬೆಳೆ, ಮನೆ ಹಾಗೂ ಶಾಲೆ ಮತ್ತು ಅಂಗನವಾಡಿ ಕಟ್ಟಡಗಳ ದುರಸ್ತಿ ಹಾಗೂ ಪುನರ್ ನಿರ್ಮಾಣಕ್ಕೆ ಪರಿಹಾರ ಒದಗಿಸಿ ಹಾಗೂ ರಸ್ತೆ, ಸೇತುವೆ ದುರಸ್ತಿಗಳ ತಾಲೂಕುವಾರು ಮಾಹಿತಿ ಪಡೆದು ಸಮಸ್ಯೆಗಳನ್ನು ಬಗೆಹರಿಸಲು ಅಧಿಕಾರಿಗಳಿಗೆ ಹೇಳಿದರು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮರಗಳು ಬಿದ್ದು ಅಥವಾ ಭೂಕುಸಿತದಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿ, ಅಲ್ಲದೆ ನದಿ ಪಾತ್ರದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸಿ ಎಂದು ಉಸ್ತುವಾರಿ ಸಚಿವ ಕೆ. ಗೋಪಾಲಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅತಿಯಾದ ಮಳೆಯಿಂದ ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ವಿದ್ಯುತ್ ಮತ್ತು ಕುಡಿಯುವ ನೀರಿನ ಸಮಸ್ಯೆಯಾಗುತ್ತಿದ್ದು 48 ಗಂಟೆಗಳೊಳಗೆ ಸಮಸ್ಯೆ ಪರಿಹರಿಸಬೇಕು. ಈ ನಿಟ್ಟಿನಲ್ಲಿ ಅಗತ್ಯವಿರುವ ವಿದ್ಯುತ್ ಕಂಬಗಳು ಮತ್ತು ಸಿಬ್ಬಂದಿ ವರ್ಗವನ್ನು ನೆರೆ ಜಿಲ್ಲೆಗಳಿಂದ ಪಡೆದುಕೊಳ್ಳುವಂತೆ ಸೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದರು. ಶಾಸಕರಾದ ಎ.ಟಿ. ರಾಮಸ್ವಾಮಿ, ಎಚ್.ಡಿ. ರೇವಣ್ಣ, ಎಚ್.ಕೆ. ಕುಮಾರಸ್ವಾಮಿ, ಕೆ.ಎಂ. ಶಿವಲಿಂಗೇಗೌಡ, ಕೆ.ಎಸ್. ಲಿಂಗೇಶ್ ಹಾಗೂ ಪ್ರೀತಂ ಜೇಗೌಡ ಅವರು ಮಾತನಾಡಿ, ಮಳೆ ಹಾನಿಗೊಳಗಾದ ಕುಟುಂಬಗಳಿಗೆ, ರೈತರಿಗೆ ಶೀಘ್ರ ಪರಿಹಾರ ಒದಗಿಸುವಂತೆ ಹಾಗೂ ಮಳೆಯಿಂದ ಶಾಲೆ ಮತ್ತು ಅಂಗನವಾಡಿ ಕಟ್ಟಡ, ರಸ್ತೆ ಹಾಗೂ ಸೇತುವೆಗಳ ದುರಸ್ತಿಗೆ ಅನುದಾನ ಕಲ್ಪಿಸುವಂತೆ ಸಚಿವರಲ್ಲಿ ಮನವಿ ಮಾಡಿದರು. ಇದೊಂದು ಪರ್ಸೆಂಟೇಜ್ ಸರ್ಕಾರವಾಗಿದ್ದು ಇವರ ಲೂಟಿಕೋರತನ ಹೀಗೆಯೇ ಮುಂದುವರೆದರೆ ಜನಪ್ರತಿನಿಧಿಗಳೆಲ್ಲ ಸೇರಿ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಚ್ಚರಿಕೆ ನೀಡಿದ್ದಾರೆ. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊರೋನಾ ಪಾಸಿಟಿವ್ ರೋಗಿಗಳನ್ನು ನೋಡಿಕೊಳ್ಳಲು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಿಪಿಇ ಕಿಟ್ಗಳಿಲ್ಲ, ಇಂಜೆಕ್ಷನ್ ಕೂಡ ಇಲ್ಲ. ಇವೆಲ್ಲವನ್ನು ಗಮನಿಸಿದರೆ ಕೋವಿಡ್ ಬಗ್ಗೆ ಸರ್ಕಾರ ಗಮನ ನೀಡುತ್ತಿಲ್ಲ ಎನಿಸುತ್ತಿದೆ ಎಂದರು. ಕೊರೋನಾ ನಿಭಾಯಿಸುವಲ್ಲಿ ಸರ್ಕಾರವು ಸಂಪೂರ್ಣವಾಗಿ ವಿಫಲವಾಗಿದ್ದು ಬಗೆಹರಿಸಲು ಸ್ಪೀಕರ್ಗೆ ಮನವಿ ಮಾಡುವುದಾಗಿ ಹೇಳಿದರು. ಹೇಮಾವತಿ ಜಲಾಶಯದಲ್ಲಿ ಈಗಾಗಲೇ 27 ಟಿಎಂಸಿ ನೀರಿದ್ದು ಇನ್ನೆರಡು ದಿನಗಳಲ್ಲಿ ಅಣೆಕಟ್ಟು ಭರ್ತಿಯಾಗಲಿದೆ. ಎಷ್ಟೊತ್ತಿಗೆ ನೀರಾವರಿ ಸಭೆ ಕರೆದು ಚರ್ಚೆ ಮಾಡಬೇಕಾಗಿತ್ತು. ಆದರೆ ಇದುವರೆಗೂ ಯಾವ ಸಭೆಯನ್ನು ಕರೆದಿರುವುದಿಲ್ಲ. ಕೂಡಲೇ ಜಿಲ್ಲೆಯ ಎಲ್ಲ ನಾಲೆಗಳಿಗೂ ಅಣೆಕಟ್ಟು ನೀರು ಹರಿಸಬೇಕು. ಇವೆಲ್ಲ ಗಮನಿಸಿದರೆ ನೀರಾವರಿ ಇಲಾಖೆಯಲ್ಲಿ ಲೂಟಿ ಕೆಲಸ ಮಾಡಲಾಗುತ್ತಿದೆ. ಇದೊಂದು ಲೂಟಿಕೋರರ ಸರ್ಕಾರ ಎಂದು ಕಿಡಿಕಾರಿದರು. ನೀರಾವರಿ ಇಲಾಖೆಯಲ್ಲಿ ಕಳೆದ 1 ವರ್ಷದಿಂದ ಯಾವ ಕೆಲಸವೂ ನಡೆಯುತ್ತಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದು 1 ವರ್ಷವೇ ಕಳೆದಿದೆ. ಆದರೆ ಇದುವರೆಗೂ ಯಾವ ಅಭಿವೃದ್ಧಿ ಕೆಲಸಗಳು ಸರಾಗವಾಗಿ ನಡೆಯುತ್ತಿಲ್ಲ. ಯಾವುದೇ ಬಿಲ್ ಪಾಸ್ ಆಗಬೇಕಾದರೆ ಕಮಿಷನ್ ಕೇಳುತ್ತಿದ್ದಾರೆ. ಇದು ಲೂಟಿ ಸರ್ಕಾರವಾಗಿದೆ. ಇದೇ ರೀತಿ ಮುಂದುವರೆದರೆ ಜೆಡಿಎಸ್ ಜನಪ್ರತಿನಿಧಿಗಳೆಲ್ಲ ಸೇರಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರಕ್ಕೆ ಅವಶ್ಯಕತೆ ಇರುವ ಜೊತೆಗೆ ಹಣ ಬರುವ ಕಡತಗಳಿಗೆ ಸಹಿ ಹಾಕಿ ಪಾಸ್ ಮಾಡಲಾಗುತ್ತಿದೆ. ಎಲ್ಲಿ ಕಮಿಷನ್ ಬರುವುದಿಲ್ಲ ಅಂತಹ ಕೆಲಸಗಳನ್ನು ತಡೆಹಿಡಿಯಲಾಗುತ್ತಿದೆ. ಸೆಪ್ಟೆಂಬರ್ ತಿಂಗಳವರೆಗೂ ಏತಕ್ಕಾಗಿ ಅಸೆಂಬ್ಲಿ ಸಭೆ ಕರೆಯಲು ಕಾಯಬೇಕೆಂದು ಪ್ರಶ್ನೆ ಮಾಡಿದ ಅವರು, ಕೊರೋನಾ ಹೆಸರಿನಲ್ಲಿ ಸರ್ಕಾರವು ಲೂಟಿ ಮಾಡಲು ಹೊರಟಿದೆ. ಯಾವ ಸಮಾಜದವರಿಗೂ ಇನ್ನೂ ಸರ್ಕಾರದಿಂದ ಪರಿಹಾರ ನೀಡಿಲ್ಲ. ಇನ್ನು ರೈತರು ಬೆಳೆದ ಮೆಕ್ಕೆಜೋಳಕ್ಕೆ ಪರಿಹಾರವೂ ಸಿಕ್ಕಿರುವುದಿಲ್ಲ. ಕೇವಲ ಜಾಹೀರಾತು ನೀಡಿ ಮಾಧ್ಯಮದ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಹೆಚ್ಚು ಮಳೆಯಾಗುತ್ತಿದ್ದು ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕನಿಷ್ಠ 2 ಕೋಟಿ ರುಗಳ ಹಣವನ್ನು ಪರಿಹಾರವಾಗಿ ನೀಡಬೇಕು. ಅನೇಕ ಭಾಗಗಳಲ್ಲಿ ಮನೆಗಳು ಕುಸಿದಿದೆ. ರೈತರ ಬೆಳೆ ನಷ್ಟವಾಗಿದೆ ಎಂದರು. ಇದು ಸರ್ಕಾರ ಲೂಟಿ. ಮೋದಿಯವರು ಯಾವ ಮಕ ಬಿಟ್ಕೊಂಡು ಹೇಳ್ತಾರೋ ಗೊತ್ತಿಲ್ಲ. ಅವರು ಪಾಪ ಹಿಂದೆ ಹೇಳ್ತಾರೆ 6% ಸರ್ಕಾರ 10% ಸರ್ಕಾರ ಅನ್ನೋರಲ್ಲ. ಇವತ್ತು ಈ ಸರ್ಕಾರದ ಬಂಡವಾಳ ಏನು ಅನ್ನೋದನ್ನ
ಕೇಂದ್ರ ಸರ್ಕಾರದ ಅವ್ರದ ವಿಂಗ್ ಇದೆಯಲ್ರಿ, ತರಿಸ್ಕೊಳಕ್ಕೆ ಹೇಳಿ, ಮಾಹಿತಿ ತರಿಸ್ಕೊಳಕ್ಕೆ ಹೇಳಿ. ಕೂಡಲೇ ನಾನು ಇವತ್ತೇ ಎಲ್ಲ ನಾಲೆಗಳಿಗೆ ನೀರು ಬಿಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಆಮೇಲೆ ನೀರಾವರಿ ಸಲ ಸಮಿತಿ 4 ತಿಂಗಳು ಬಿಟ್ಟು ಕರಿತೀರೋ 3 ತಿಂಗಳು ಬಿಟ್ಟು ಕರಿತೀರೋ ಸಂಬಂಧ ಇಲ್ಲ. ಅದೆಷ್ಟು ದುಡ್ಡು ತಿನ್ಬೇಕೋ ತಿನ್ಕೊಳ್ಳಿ, ಜನ ನಮ್ಮ ರೈತರು ಹಾಳು ಮಾಡಬೇಡಿ. $6.5% ಬಿಲ್ದು ಇದು ಕೊಡಕ್ಕೆ 6.5% ಕೊಟ್ರೆ ಮಾತ್ರ LOC ಕೊಡೋದು. ಏನ್ ನಡೀತಾ ಇದೆ ಅನ್ನೋದನ್ನ ನಾನು ಇವತ್ತು ಹೇಳಕ್ ಹೋಗಲ್ಲ, ಟೈಮ್ ಬರಲಿ ಅಂತ ಹೇಳಿದ್ದೀನಿ. ಇವತ್ತು ಬರೀ ಇದು ಕೊರೋನಾದೊಂದು ಹೇಳ್ಕೊಂಡು ಏನ್ ಬೇಕೋ ಅವ್ರಿಗೆ ಬೇಕಾದವು, ಅವ್ರು ಬೇಕಾದಂತ ಕಡತಗಳಿಗೆ ದುಡ್ಡು ಯಾವ್ದು ಬರುತ್ತೆ ಆ ಕಡತಗಳಿಗೆ ಸಿಗ್ನೇಚರ್ ನಡೀತಾ ಇತ್ತು. ನೀರಾವರಿ ಇಲಾಖೆಯಲ್ಲಿ ಕಳೆದ 12 ತಿಂಗಳಿಂದ ಏನೇನು ನಡೆದಿದೆ ಅನ್ನೋದನ್ನ ಎಳೆಯಾಗಿ ಬಿಡಿಸುವಂತ ಕಾಲ ಬರುತ್ತೆ. ಏನೋ ಸೆಪ್ಟೆಂಬರಲ್ಲಿ ಅಸೆಂಬ್ಲಿ ಕರಿತೀವಿ ಅಂತ ಅಂದ್ರೆ ಯಾಕೆ ಸೆಪ್ಟೆಂಬರ್ವರೆಗೆ ಯಾಕೆ ಕಾಯಬೇಕು? ತುಂಬ ಈ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಇಷ್ಟೊತ್ತೆ ಕರಿಬೇಕಾಯಿತು. ಕರೆದು ನಾಲೆಗಳ ರಿಪೇರಿ ಏನೈತೆ ಕೆಲಸ ಮಾಡಿಸ್ಬೇಕಾಯ್ತು. ಈ ಸರ್ಕಾರ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ನಾವು ಕರೆದು 3 ತಿಂಗಳಿಂದ ಹೇಳಿದ್ರು, ಕರೆದರೆ 10ನೇ ತಾರೀಕು ಇಟ್ಟವ್ರೆ. ಅದು ಯಾವತ್ತಾರು ಕರ್ಕೊಂಡು ಆಡ್ಬಿಟ್ಟವ್ರಿ, ನಾವೇನು ಮಾಡೋಕ್ಕಾಗಲ್ಲ. ಇದು ಲೂಟಿ ಮಾಡೋ ಸರ್ಕಾರ ಅಂತ ಹೇಳ್ಬೇಕಾದ್ರು. ಮುಖ್ಯಮಂತ್ರಿಗಳ ಸೂಚನೆಯಂತೆ 2 ದಿನಗಳ ಕಾಲ ಜಿಲ್ಲೆಯಲ್ಲಿದ್ದು ಮಳೆಯಿಂದ ಆಗಿರುವ ಸಮಸ್ಯೆಗಳ ಪರಿಹಾರದ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ತಿಳಿಸಿದರು. ಇಂದು ಅವರು ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 4 ದಿನಗಳಿಂದ ಜಿಲ್ಲೆಯ ಸಕಲೇಶಪುರ, ಆಲೂರು, ಬೇಲೂರು ಮತ್ತು ಭಾಗಶಃ ಹಾಸನ ತಾಲೂಕಿನಲ್ಲಿ ಭಾರೀ ಮಳೆಯಿಂದಾಗಿ ಸಾಕಷ್ಟು ಹಾನಿ ಸಂಭವಿಸಿದೆ. ಈ ಪ್ರದೇಶಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ. ಇದರಿಂದ 2 ಹಸುಗಳು ಮತ್ತು ಓರ್ವ ವ್ಯಕ್ತಿ ಬಲಿಯಾಗಿದ್ದಾರೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ 196 ಮನೆಗಳು ಬಿದ್ದಿವೆ. 2100 ಎಕರೆ ಮುಸುಕಿನ ಜೋಳದ ಬೆಳೆ ನಷ್ಟವಾಗಿದೆ. 779 ಎಕರೆ ಭತ್ತದ ಗದ್ದೆ ನಾಶವಾಗಿದೆ. ಇದರೊಂದಿಗೆ ಯಸಳೂರು ಪೊಲೀಸ್ ಠಾಣೆ ಜಖಂ ಆಗಿರುತ್ತದೆ. ಈ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗಿದೆ ಎಂದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೂ ಮಳೆ ಹಾನಿಯ ಬಗ್ಗೆ ತಿಳಿದು ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ಪಂದನೆ ನೀಡುತ್ತಿದ್ದಾರೆ ಎಂದ ಸಚಿವರು, ಸಕಲೇಶಪುರ, ಆಲೂರು, ಅರ್ಕಲ್ಗೂಡು ತಾಲೂಕಿನಲ್ಲಿ ಅನೇಕ ವಿದ್ಯುತ್ ಕಂಬಗಳು ಬಿದ್ದಿದ್ದು ತಕ್ಷಣ ಅವುಗಳನ್ನು ಸರಿಪಡಿಸಲು ಸೂಚನೆ ನೀಡಲಾಗಿದೆ ಎಂದರು. ಸಂತ್ರಸ್ತರಿಗೆ ತಕ್ಷಣ 10,000 ರೂಪಾಯಿ ಪರಿಹಾರ ನೀಡಲಾಗುವುದು ಮತ್ತು ಆಗಿರುವ ನಷ್ಟಗಳಿಗೆ ಯಾವ ರೀತಿ ಪರಿಹಾರ ನೀಡಬೇಕೆಂಬ ಬಗ್ಗೆ ಅಧಿಕಾರಿಗಳ ಮಾಹಿತಿಯಂತೆ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು, ಮಳೆ ಜಾಸ್ತಿಯಾಗಿ ಮತ್ತು ಗಾಳಿ ಜಾಸ್ತಿಯಾಗಿ ಆಗಿರ್ತಕ್ಕಂಥದ್ದು. ಭತ್ತ ಸುಮಾರು 779 ಹೆಕ್ಟೇರ್ನಲ್ಲಿ ಮಳೆ ನೀರಿಂದ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಇದನ್ನೆಲ್ಲ ಸಂಪೂರ್ಣವಾಗಿ ಬೆಳಗ್ಗೆ 10:15ರಿಂದ ಸಂಪೂರ್ಣವಾಗಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮತ್ತು ಸಕಲೇಶಪುರ ತಾಲೂಕು ಮತ್ತು ಆಲೂರು ತಾಲೂಕಿಗೆ ಭೇಟಿ ಕೊಡಬೇಕು ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಂಡಿದ್ದೇವೆ. ಮುಖ್ಯಮಂತ್ರಿಗಳು ಆಸ್ಪತ್ರೆಯಲ್ಲಿದ್ದರೂ ಸಹ ಅವರು ಬೇಗ ದೇವ್ರ ದಯೆಯಿಂದ ಬೇಗ ಗುಣಮುಖರಾಗಿ ಅವರು ವಾಪಸ್ ಬರಬೇಕು. ಅವ್ರ ಜೊತೆ ವಿರೋಧ ಪಕ್ಷದ ನಾಯಕರು ಇದ್ದಾರೆ, ಅವರನ್ನು ಸಹ ಗುಣಮುಖರಾಗಿ ಬರಬೇಕು. ಈ ಸಂದರ್ಭದಲ್ಲಿ ಶಾಸಕ ಪ್ರೀತಂ ಜೇಗೌಡ ಮತ್ತು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಉಪಸ್ಥಿತರಿದ್ದರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮೈಕ್ರೋ ಇನ್ಫ್ಯೂಷನ್ ಕ್ಯಾಟ್ರಾಕ್ಟ್ ಶಸ್ತ್ರಚಿಕಿತ್ಸೆ ಇದೀಗ ಹಾಸನದಲ್ಲಿ ಡಾಕ್ಟರ್ ಚಿರಂತ್ ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೃಷ್ಟಿ ಕಣ್ಣಿನ ಆಸ್ಪತ್ರೆ ನಿಮ್ಮ ಕಣ್ಣಿನ ಆರೈಕೆಗೆ ಹಾಗೂ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆ, AM ಪ್ಲಾಜಾ, ಶಂಕರ ಮಠ್ ರಸ್ತೆ, KR ಪುರಂ, ಹಾಸನ. ನೋಂದಣಿಗಾಗಿ ಸಂಪರ್ಕಿಸಿ 8105611745. ನಿಮ್ಮ ಚಿನ್ನನ ಮಾರಬೇಕಾ? ಅಡ ಇಟ್ಟಿನ ಚಿನ್ನವನ್ನು ಬಿಡಿಸಕ್ಕೆ ನಿಮಗೆ ಹಣ ಬೇಕಾ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ಆತ್ಮವಿಶ್ವಾಸಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ. ಕೋಟ್ಯಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ.
ಟೈಮ್ಸ್ ಪದವಿ ಪೂರ್ವ ಕಾಲೇಜು ಹಾಸನ. ಟೈಮ್ಸ್ PU ಕಾಲೇಜ್ ಹಾಸನ್. ಉತ್ಕೃಷ್ಟ ಶಿಕ್ಷಣಕ್ಕೆ ಮತ್ತೊಂದು ಹೆಸರೇ ಟೈಮ್ಸ್ ಪದವಿ ಪೂರ್ವ ಕಾಲೇಜು. ವಿದ್ಯಾರ್ಥಿಗಳ ವ್ಯಕ್ತಿ ವಿಭಿನ್ನತೆಗೆ ತಕ್ಕಂತೆ ನುರಿತ ಉಪನ್ಯಾಸಕರ ಪರಿಶ್ರಮವು ಮೇಳೈಸಿ ಜಿಲ್ಲೆಯಲ್ಲಿಯೇ ಹೆಸರು ಮಾಡಿರುವ ಸಂಸ್ಥೆ ನಮ್ಮ ಹೆಮ್ಮೆಯ ಟೈಮ್ಸ್ ಪದವಿ ಪೂರ್ವ ಸಂಸ್ಥೆ. ಟೈಮ್ಸ್ PU ಕಾಲೇಜ್ ಸತ್ಯವಂಗಲ ಹಾಸನ. ಎಂ ಕೃಷ್ಣ ಪದವಿ ಪೂರ್ವ ಕಾಲೇಜು BM ರಸ್ತೆ ಹಾಸನ. ಹಾಸನದ ಪ್ರತಿಷ್ಠಿತ ಶೈಕ್ಷಣಿಕ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ CKS NDRK ಇನ್ಸ್ಟಿಟ್ಯೂಷನ್ಸ್ ಹಾಸನ ಇದರ ಆಶ್ರಯದ ಎಂ ಕೃಷ್ಣ ಪದವಿ ಪೂರ್ವ ಕಾಲೇಜು 2020-21ನೇ ಸಾಲಿಗೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844465266 9902332349 ಮತ್ತು 9449428360. ಎಕ್ಸ್ಚೇಂಜ್ 8,000 ರೂಪಾಯಿ ಬಾಕಿ. ಕೊಡ್ಬೇಕಾಗಿಲ್ಲಮ್ಮ, ಸಿಗುತ್ತೆ 8,000. ಹೌದು ಮ್ಯಾಮ್, ನಾವು ಬರೀ BIS ಹಾಲ್ಮಾರ್ಕ್ 916 ಚಿನ್ನನೇ ಮಾರೋದು. ಆಮೇಲೆ ನಿಮ್ಗೆ ಸಿಗುತ್ತೆ 100% ಎಕ್ಸ್ಚೇಂಜ್ ವ್ಯಾಲ್ಯೂ. ಕ್ವಾಲಿಟಿ ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ದಲಿತರ ಮೇಲಿನ ದೌರ್ಜನ್ಯ ತಡೆಯುವಲ್ಲಿ ವಿಫಲರಾಗಿರುವ ಜಿಲ್ಲಾಡಳಿತ ಮತ್ತು ಬಿಜೆಪಿ ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿ ಆಗಸ್ಟ್ 11ರ ಮಂಗಳವಾರ ಹಾಸನ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ದಲಿತ ಮುಖಂಡ HK ಸಂದೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಅಸಮಾನತೆ, ಜಾತೀಯತೆ ತುಂಬಿ ಹೋಗಿದ್ದ ಭಾರತ ನೆಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳಿ ಬದುಕಿನುದ್ದಕ್ಕೂ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ಸಮಾಜದ ಕಟ್ಟಕಡೆಯ ಅಸ್ಪೃಶ್ಯತೆ ಸಮುದಾಯಕ್ಕೆ ಮೀಸಲಾತಿ ಊರುಗೋಲಿನ ಮೂಲಕ ಸಾಮಾಜಿಕ ನ್ಯಾಯ, ಹಕ್ಕುಗಳು, ಸಮಾನತೆ ಮತ್ತು ಸವಲತ್ತುಗಳನ್ನು ದೊರಕಿಸಿಕೊಡದಿದ್ದರೆ ಈ ಸಮುದಾಯದ ಪರಿಸ್ಥಿತಿ ಹೇಗಿರುತ್ತಿತ್ತು ಎಂಬುದನ್ನು ಊಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಇಂದು ಕೂಡ ದಲಿತ ದಮನಿತರ ಪಾಲಿಗೆ ಅನ್ಯಾಯವಾಗುತ್ತಿದೆ ಎಂದರು. ಸ್ವಾತಂತ್ರ್ಯ ನಂತರದ ಸುದೀರ್ಘ 73 ವರ್ಷಗಳ ಸಂದರ್ಭದಲ್ಲಿ ದೇಶದಲ್ಲಿ ದಲಿತ ದಮನಿತರ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿ ಬಾಬಾ ಸಾಹೇಬರ ಆಶಯದಂತೆ ಉಜ್ವಲ ಬೆಳಕನ್ನು ಕಾಣಲು ಸಾಧ್ಯವಾಗದಿರುವುದು ಈ ದೇಶದ ದುರಂತ ಎಂದು ಹೇಳಿದರು. ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ 7 ಜನ ದಲಿತ ಯುವಕರ ಕೊಲೆಗಳಾಗಿವೆ. ಅಲ್ಲದೆ ದಲಿತ ಯುವತಿಯರು, ಮಹಿಳೆಯರ ಮೇಲಿನ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಮಾನಭಂಗ, ಜಾತಿ ನಿಂದನೆ ಮುಂತಾದ 106 ವಿವಿಧ ದೌರ್ಜನ್ಯ ಪ್ರಕರಣಗಳು ಸಾಲಾಗಿ ಘಟಿಸಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಜಿಲ್ಲೆಯಾದ್ಯಂತ ನಡೆದಿರುವ ಕೊಲೆಗಳು ಹಾಗೂ ದೌರ್ಜನ್ಯ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಹಲ್ಲೆಕೋರರನ್ನು ಆರೋಪಿಗಳ ತಕ್ಷಣ ಬಂಧಿಸುವ ಕೆಲಸ ಮಾಡಬೇಕೆಂದು ಹಾಗೂ ಪರಿಹಾರ ನೀಡಬೇಕೆಂದು ಒತ್ತಾಯಿಸುವುದಾಗಿ ಹೇಳಿದರು. ಹೀಗೆ ಒಟ್ಟು 12-13 ಕೊಲೆಗಳು ಎಲ್ಲ ಯುವಕರು, ಅವರೇನು ಮುದುಕರು ಮೋಟ್ರು ಅಲ್ಲ, ಯುವಕರ ಕೊಲೆ ಆಯಿತು. ನಂತರ ಜಿಲ್ಲೆಯಾದ್ಯಂತ ಸುಮಾರು 120 ಅಟ್ರಾಸಿಟಿ ಕೇಸ್ಗಳು, ದಲಿತ ಮಹಿಳೆಯರ ಮೇಲೆ, ಯುವತಿಯರ ಮೇಲೆ ಅತ್ಯಾಚಾರ ಮತ್ತು ಮಾನಭಂಗ, ಲೈಂಗಿಕ ದೌರ್ಜನ್ಯ ಮತ್ತು ದಲಿತ ಯುವಕರ ಮೇಲೆ, ಪುರುಷರ ಮೇಲೆ ಜಾತಿ ನಿಂದನೆಯ ಅಪರಾಧಗಳು ಸುಮಾರು 120 ಕೇಸಸ್ ಆಗಿದೆ. ಇಷ್ಟೆಲ್ಲ ಆಗಿದ್ದು ಕೂಡ ನಾವು ಹಿಂದೆ 80-90ರಲ್ಲಿ ಚಳುವಳಿ ಮಾಡೋ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ವಿ, ಅಪರೂಪ ಕೊಲೆಗಳಾಗ್ತಾ ಇದ್ವಿ. ಅವತ್ತು ಶಿವಶೈಲಮ್ಮನ್ನ DC ಇದ್ದರು, ರಾಜು ಪ್ರೇಮ್ಕುಮಾರನ್ನ DC ಇದ್ದರು, ಮಹೇಂದ್ರ ಜೈನ್ ಅಂತ ಇದ್ದರು, ಉಪೇಂದ್ರ ತ್ರಿಪಾಠಿ ಅಂತ ಇದ್ದರು. ಅಂಥ ಜಿಲ್ಲಾಧಿಕಾರಿಗಳು ಘಟನೆ ಆದ ತಕ್ಷಣವೇ ಸ್ಥಳಕ್ಕೆ SP ಜೊತೆ ಹೋಗಿ, ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರ್ ಜೊತೆ ಹೋಗಿ ಆ ಜಾಗಕ್ಕೆ ಹೋಗಿ ಯಾರು ಅವನಿಗೆ ಹಲ್ಲೆಯಾಗಿದೆ, ಯಾರು ಸತ್ತೋಗಿದ್ದಾನೆ, ಅವನ ದಲಿತನ ಕುಟುಂಬದ ಜೊತೆ ಮಾತುಕತೆ ಮಾಡಿ, ನಾವು ನಿಮ್ಮ ಪರ ಇದ್ದೀವಿ, ನೀವು ಹೆದರಬೇಡಿ, ನಿಮಗೇನು ಯಾರು ಕೊಲೆಗಡಕರು ಯಾರಿದ್ದಾರೆ, ಯಾರು ದೌರ್ಜನ್ಯ ಮಾಡಿದ್ದಾರೆ, ಯಾರು ದಬ್ಬಾಳಿಕೆ ಮಾಡಿದ್ದಾರೆ, ಅವರ ವಿರುದ್ಧ ಹಾಲಿ ಇರೋಂಥ ಕಾನೂನನ್ನು ಬಳಸಿ ಅವ್ರನ್ನ ಜೈಲಿಗೆ ಕಳಿಸೋ ಅಂತ, ಜೈಲಲ್ಲಿ ಕೊಳೆಯೋಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್, ಛಲವಾದಿ ಸಂಘಟನೆ ಜಿಲ್ಲಾಧ್ಯಕ್ಷ ಪುಟ್ಟರಾಜು, ಮಾದಿಗ ದಂಡೋರ ಮುಖಂಡ ವಿಜಯಕುಮಾರ್, ದಲಿತ ಮುಖಂಡ ಕೆ ಈರಪ್ಪ ಹಾಗೂ ಇತರರು ಪಾಲ್ಗೊಂಡಿದ್ದರು.
ವರದಕ್ಷಿಣೆ ಕಿರುಕುಳದಿಂದ ನವ ವಿವಾಹಿತೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಆಲೂರು ತಾಲೂಕಿನ ಪುರಭವನಹಳ್ಳಿಯಲ್ಲಿ ನಡೆದಿದೆ. 23 ವರ್ಷದ ಪ್ರಿಯಾ ಮೃತ ದುರ್ದೈವಿಯಾಗಿದ್ದು 2 ತಿಂಗಳ ಹಿಂದಷ್ಟೇ ಕಿರಣ್ ಎಂಬುವವನಿಗೆ ಮೃತಳಾದ ಪ್ರಿಯಾ ಪೋಷಕರು ವರದಕ್ಷಿಣೆಯಾಗಿ 150 ಗ್ರಾಂ ಚಿನ್ನಾಭರಣ ಮತ್ತು 9 ಲಕ್ಷ ನಗದು ನೀಡಿ ಮದುವೆ ಮಾಡಿದ್ದರು. ಇಷ್ಟೆಲ್ಲ ವರದಕ್ಷಿಣೆ ನೀಡಿದರೂ ಮತ್ತೆ ಹಣಕ್ಕಾಗಿ ಪೀಡಿಸುತ್ತಿದ್ದ ಎನ್ನಲಾಗಿದೆ. ಗಂಡನ ಕಿರುಕುಳ ತಾಳಲಾರದೆ ಪ್ರಿಯಾ ತವರು ಮನೆಗೆ ಬಂದಿದ್ದಳು. ಕಿರಣ್ ಮತ್ತು ಪ್ರಿಯಾಳ ನಡುವೆ ರಾಜಿ ಸಂಧಾನ ಮಾಡಿ ಪೋಷಕರು ಗಂಡನ ಮನೆಗೆ ಕಳುಹಿಸಿಕೊಟ್ಟಿದ್ದರು. ಆದರೆ ಹಣದ ವ್ಯಾಮೋಹಕ್ಕೆ ಒಳಗಾಗಿದ್ದ ಕಿರಣ್ ಕಿರುಕುಳ ಮತ್ತಷ್ಟು ಹೆಚ್ಚು ಮಾಡಿದನಂತೆ. ಈ ಹಿನ್ನೆಲೆಯಲ್ಲಿ ಗಂಡನ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾಳೆ. ಪ್ರಿಯಾ ಪೋಷಕರು ಮಗಳ ಸಾವಿಗೆ ಕಿರಣ್ ಕಾರಣ ಎಂದು ಆರೋಪಿಸಿ ಆಲೂರು ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳದ ಆರೋಪದಡಿ ದೂರು ದಾಖಲಿಸಿದ್ದಾರೆ. ಆಮೇಲೆ ಮದುವೆ ಮಾಡ್ಕೊಂಡ ಅಲ್ಲಿ ಕೆಲ್ಸಕ್ಕೆ ಹೋದಿದ್ದೀನಿ ಇಲ್ಲಿ ಕೆಲ್ಸಕ್ಕೆ ಹೋದಿದ್ದೀನಿ ಅಂತ ಹೇಳ್ಕೊಂಡು ಮದುವೆ ಮಾಡ್ಕೊಂಡ್ರು. ವರದಕ್ಷಿಣೆ ಎಲ್ಲ ತಗೊಂಡು ಮದುವೆ ಆದ್ಮೇಲೆ ಏನು ಕೆಲ್ಸಕ್ಕೆ ಹೋದಿಲ್ಲ ಏನೂ ಇಲ್ಲ. ಅವಳು ನೋಡಿ ಮೇಲೆ ಆಟ ಇಟ್ಟು ಇವಾಗ ಆಟ ತಗೊಂಡ ಇನ್ನೊಬ್ಬಳ ಜೊತೆ ಸಂಬಂಧ ಇಟ್ಕೆ ನಾನು ಹೆಂಡತಿ ನನ್ನ ಮಗಳಿಗೆ ತಂಗಿಗೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡೋರಂತೆ ಸರ್. ಹಳೆ ಮನೆ ಆದ್ಮೇಲೆ ಯಾಕೆ ಬರ್ಬೇಕಿತ್ತು ಸರ್ ನಮ್ಮ ಮನೆಗೆ ಅಡ್ಕೇಳಕ್ಕೆ? ಅವತ್ತು ಗೊತ್ತಿರ್ಲಿಲ್ವಾ? ಇನ್ನೊಬ್ಳು ನೋಡ್ಕೊಂಡ್ಮೇಲೆ ನೋಡ್ಕೊಂಡಿನೇ ಮದುವೆ ಮಾಡಬೇಡಿ ಅಂತೆಲ್ಲಾರು ಹೇಳಿದ್ವಿ. ನನ್ನ ತಂಗಿ ಬರ್ಕೊಳ್ಳಲ್ಲ ಸರ್. ಇದೇ ನಮ್ಸಿ ಕುಕ್ಕೆ ಕುಯ್ಬಿಟ್ರು. ನಮ್ಮ ಮನೇಲೂ ಜಗಳ ಆಗಿ 2 ಸಲ ಕೆನ್ನಿಗೂ ಹೊಡೆದಿದ್ದ. ಬುದ್ಧಿ ಮಾತೆಲ್ಲ ಹೇಳ್ಕೊಳ್ತಿದ್ದು ಸರ್. ಮಾತಿಗೆ ಸಿಗ್ತಿರ್ಲಿಲ್ಲ. ಸಾಯದೊಂದು ಹೇಳ್ತಿದ್ದೆ. ನಂಗೂ ಫೋನ್ ಮಾಡಿದ್ದೀನಿ, ಮೆಸೇಜ್ ಮಾಡಿದ್ದೀನಿ, ಮಾತಾಡಬೇಕು ಮಾಡ್ಕೊಳ್ಳಿ ಅಂತ. ಏನು ರೆಸ್ಪಾನ್ಸ್ ಇಲ್ಲ. ಈಗ ಯಾವ ರೀತಿ ನಮ್ಮ ಅಪ್ಪರೆಲ್ಲ ತೆಗಿಬೇಕೆಂದರೆ ಬೆಳಿಗ್ಗೆ ಯಾವ ಇದಿಲ್ಲ ಅಂತೇಳಿ ಇದು ಮಾಡಿ ಹಂಗೂ ಒಂದು ತೊಲನಕ ಈಗ ಒಂದು ತಿಂದು ಸರ ಇಟ್ಟು 40,000 ಕೊಡ್ತಾಳೆ. ಮೊದಲು ಎಷ್ಟು ಕೊಟ್ಟಿದ್ರಿ ಚಿನ್ನ? ಇನ್ನು ಮೊದಲು ತೊಲ ಮತ್ತೆ ಈಗೊಂದು ಒಟ್ಟಿಗೆ ಒಂದು 15 ಸಲ ಕೊಟ್ಟಾಗ. ಹೊಳೆನರಸೀಪುರ ಪಟ್ಟಣದ ಹೊರವಲಯದ ಅರ್ಕಲ್ಗೂಡು ರಸ್ತೆಯಲ್ಲಿ 3.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನವೀಕರಣಗೊಂಡ ಹುಚ್ಚನಕೊಪ್ಪಲು ಏತ ನೀರಾವರಿ ಘಟಕದಿಂದ ಈ ಬಾರಿಯ ಕೃಷಿ ಚಟುವಟಿಕೆಗಳಿಗೆ ವಾರ್ಷಿಕ ನೀರು ಹರಿಸುವ ಕಾರ್ಯಕ್ಕೆ ಅರ್ಕಲ್ಗೂಡು ಶಾಸಕ ಎಟಿ ರಾಮಸ್ವಾಮಿ ಚಾಲನೆ ನೀಡಿದರು. ಅರ್ಕಲ್ಗೂಡು ಶಾಸಕ ಎಟಿ ರಾಮಸ್ವಾಮಿ ಮಾತನಾಡಿ, ಹೊಳೆನರಸೀಪುರ ತಾಲೂಕು ಹುಚ್ಚನಕೊಪ್ಪಲು ಗ್ರಾಮದ ಸಮೀಪ ಹೇಮಾವತಿ ನದಿಯಿಂದ 1 ಟಿಎಂಸಿ ನೀರನ್ನು ಉಪಯೋಗಿಸಿಕೊಂಡು ಹೊಳೆನರಸೀಪುರ ತಾಲೂಕು ಮತ್ತು ಅರ್ಕಲ್ಗೂಡು ತಾಲೂಕಿನ ಒಟ್ಟು 8,305 ಎಕರೆ ಅರೆಖುಷ್ಗೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಲಾಗಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳುವ ಜೊತೆಗೆ ಅರೆ ನೀರಾವರಿ ಬೆಳೆಗಳನ್ನು ಬೆಳೆಯಲು ಸಲಹೆ ನೀಡಿದರು. ಇದರಿಂದ ನೀರಿನ ಮಿತಬಳಕೆಯಾಗಿ ಮಳೆ ಕಡಿಮೆಯಾದ ವರ್ಷಗಳಲ್ಲೂ ಸಹ ಬೆಳೆ ಬೆಳೆಯಲು ಸಹಕಾರಿಯಾಗುತ್ತದೆ. ನಮ್ಮ ಮೊದಲ ಆದ್ಯತೆ 2 ತಾಲೂಕಿನ ಒಟ್ಟು 32 ಕೆರೆಗಳಿವೆ. ಅಷ್ಟು ಕೆರೆಕಟ್ಟೆಗಳನ್ನು ತುಂಬಿಸಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಜೊತೆಗೆ ಅಂತರ್ಜಲ ಹೆಚ್ಚಿಸುವುದಾಗಿದೆ ಎಂದು ತಿಳಿಸಿದರು. ಈಗ 3.5 ಕೋಟಿ ಖರ್ಚು ಮಾಡಿ ಬೇಕಾದ ಉಪಕರಣಗಳನ್ನು ಅಳವಡಿಸಲಾಗಿದೆ. ಸರ್ಕಾರ 106,000 ಕೋಟಿ ರೂಪಾಯಿ ಖರ್ಚು ಮಾಡಿ ಏತ ನೀರಾವರಿ ಯೋಜನೆಗಳನ್ನು ಮಾಡಿದ್ದು, ಇದನ್ನು ಸರಿಯಾಗಿ ನಿರ್ವಹಿಸದೆ ಹೋದಲ್ಲಿ ಏತ ನೀರಾವರಿಯ ಉದ್ದೇಶ ಸಾರ್ಥಕವಾಗುವುದಿಲ್ಲ. ಆದ್ದರಿಂದ ಏತ ನೀರಾವರಿಯ ನಿರ್ವಹಣೆ ಮಾಡಲು ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಗಳ ಅಗತ್ಯ ಇರುವುದರಿಂದ ಸರ್ಕಾರ ಕೂಡಲೇ ಏತ ನೀರಾವರಿಯ ನಿರ್ವಹಣೆಗೆ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಬ್ ಡಿವಿಷನ್ ಅನ್ನು ಪ್ರತಿ ವಲಯಕ್ಕೂ ಮಂಜೂರು ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ಮಾಧ್ಯಮಗಳ ಮುಖಾಂತರ ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಎಂದು ಮಾತನಾಡಿದರು. ಕೂಡ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೆ, ಪ್ರಸ್ತಾಪ ಮಾಡಿದ್ದೆ. ಈ ಒಂದು ಡ್ರಿಪ್ ಇರಿಗೇಷನ್ಸ್ ಏನಿದೆ, ಈ ಮಾಮೂಲಿ ಸಬ್ ಡಿವಿಷನ್ಸ್ ಅವರು ಸಿವಿಲ್ ವರ್ಕ್ಸ್ನವರು ಅವ್ರು ನಿರ್ವಹಣೆ ಮಾಡೋದು ಕಷ್ಟ. ಯಾಕೆಂದರೆ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಇರೋದಿಲ್ಲ, ಮೆಕ್ಯಾನಿಕಲ್ ಇಂಜಿನಿಯರು ಕೂಡ ಇರೋದಿಲ್ಲ. ಆ ದೃಷ್ಟಿಯಿಂದ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಬ್ ಡಿವಿಷನ್ಗಳನ್ನು ಪ್ರತಿ ಝೋನ್ಗಳಲ್ಲಿ ಪ್ರಾರಂಭ ಮಾಡಿ, ಇಲ್ಲಾಂದರೆ 100,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನ ಮಾಡಿ ಅದರ ನಿರ್ವಹಣೆಗೇ ಸಂಬಂಧಪಟ್ಟ ಇಂಜಿನಿಯರ್ಗಳು ಇಲ್ಲದೇ ಇದ್ದರೆ ಅವೆಲ್ಲ ಸದುದ್ದೇಶ ಸಾರ್ಥಕ ಆಗೋದಿಲ್ಲ ಅಂತಕ್ಕಂಥ ಮಾತಿನಿದೆ. ಮತ್ತೊಮ್ಮೆ ನಾನು ನಿಮ್ಮ ವಾಹಿನಿಗಳ ಮೂಲಕ ಒತ್ತಾಯ ಮಾಡ್ತಿದ್ದೀನಿ. ಟರ್ನಿಕಿ ಬೇಸಿಸ್ ಮೇಲೆ 3 ವರ್ಷನೋ 5 ವರ್ಷನೋ ಅವರು ಟೆಂಡರ್ ಕರೆದು ಅವನು ವಹಿಸಬೇಕು. ಮತ್ತು ಮೇಂಟೆನೆನ್ಸ್ಗೋಸ್ಕರ, ನಿರ್ವಹಣೆಗೋಸ್ಕರ, ಜೊತೆಗೆ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಬ್ ಡಿವಿಷನ್ ಎಂದು ಇದರ ನಿರ್ವಹಣೆಗಾಗಿ ಆ ಸಬ್ ಡಿವಿಷನ್ಗಳನ್ನು ಮಂಜೂರಾತಿ ಮಾಡಿ ಕಾರ್ಯಾರಂಭ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಿ. ಮುಂದಕ್ಕೆ ಸಿವಿಲ್ ವರ್ಕ್ಸ್ಗಳನ್ನು ನೀರು ಹರಿಸಿನಲ್ಲಿ ಕಾಲದಲ್ಲಿ ಹರಿಸೋದು,
ಅಥವಾ ಸಿಲ್ಕ್ ತೆಗೆದು ಈ ಕಡೆ ಮಾಡ್ಕೊಳ್ತಾರೆ ಸಬ್ ಡಿವಿಷನ್. ಸೊ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಬ್ ಡಿವಿಷನ್ ಇಲ್ಲದೇ ಭಾಳ ತೊಂದರೆ ಆಗಿದೆ. ಈ ಸಂದರ್ಭದಲ್ಲಿ ಏತ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ರೈತರು ಹಾಜರಿದ್ದರು. ಬೇಲೂರು ತಾಲೂಕಿನ ವಿಷ್ಣು ಸಮುದ್ರ ಕೆರೆ ಭರ್ತಿಯಾದ ಹಿನ್ನೆಲೆಯಲ್ಲಿ ಬಿಟ್ರವಳ್ಳಿ ಗ್ರಾಮಸ್ಥರು ಹಾಗೂ ಶಾಸಕರು ಕೆರೆಗೆ ಬಾಗಿನ ಅರ್ಪಿಸಿದರು. ಬೇಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯ ವಿಷ್ಣು ಸಮುದ್ರ ಕೆರೆ ಒಂದು ವಾರದಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಕೆರೆಯು ಭರ್ತಿಯಾದ ಹಿನ್ನೆಲೆಯಲ್ಲಿ ಬಿಷ್ಟಮ್ಮನವರ ಗದ್ದಿಗೆಯ ಬಳಿ ಬಿಟ್ಟರವಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬಿಷ್ಟಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಉಡಿ ತುಂಬಿಸಿ ನಂತರ ಗದ್ದಿಗೆ ಮೇಲೆ ಗೌರಿ ಪೂಜೆ ಮಾಡಿ ಊರಿನ ಮುತ್ತೈದೆಯರು ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಶಾಸಕ ಕೆಎಸ್ ಲಿಂಗೇಶ್ ಬಿಷ್ಟಮ್ಮನವರ ಕೆರೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು. ನಂತರ ಮಾತನಾಡಿದ ಅವರು, ಈ ಕೆರೆಗೆ ವಿಶೇಷವಾದ ಪೂರ್ವ ಚರಿತ್ರೆ ಇದ್ದು ಬಿಟ್ಟರವಳ್ಳಿ ಗ್ರಾಮಕ್ಕೆ ಸೊಸೆಯಾಗಿ ಬಂದಂತಹ ಬಿಷ್ಟಮ್ಮನವರು ಈ ಕೆರೆಗೆ ಹಾರವಾಗಿ ನೆಲೆಸಿದ್ದಾಳೆ ಎಂದು ಪೂರ್ವಿಕರ ಇತಿಹಾಸವಿದೆ. ನಾನು ಶಾಸಕನಾದ ನಂತರ 2 ಬಾರಿ ಈ ಕೆರೆಯು ಭರ್ತಿಯಾಗಿದೆ. ಕಳೆದ ವರ್ಷ ಭಾರಿ ಮಳೆಯ ಅವಾಂತರದಿಂದಾಗಿ ಏರಿಯ ಮೇಲ್ಭಾಗದಲ್ಲಿ ನೀರು ಹರಿದು ಸಾಕಷ್ಟು ಹಾನಿಯಾಗಿದ್ದರಿಂದ ಈಗಾಗಲೇ ರಸ್ತೆ ಅಗಲೀಕರಣ ಹಾಗೂ ತಡೆಗೋಡೆ ಎತ್ತರಿಸಲು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ ಎಂದರು. ಎಲ್ಲರಿಗೂ ಸಹ ನಾನು ಗೌರವ ಸಮರ್ಪಿಸ್ತೇನೆ. ಇದು ವಿಷ್ಣು ಸಮುದ್ರ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕೆರೆ. ಇದು ಹೊಯ್ಸಳರ ಕಾಲದಲ್ಲಿ ಇದು ಆಗಿರ್ತಕ್ಕಂಥದ್ದು. ಜೊತೆಗೆ ಕಲ್ಯಾಣಿನೂ ಸಹ ನಮ್ಮ ಚೆನ್ನಕೇಶ್ವರ ಸ್ವಾಮಿಯ ದೇವಸ್ಥಾನದ ಒಂದು ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮ ಏನಿದೆ ಈ ಕಲ್ಯಾಣಿಲೇ ಆಚರಣೆ ಮಾಡೋದ್ರಿಂದ ಕಲ್ಯಾಣಿ ಸುತ್ತಮುತ್ತ ಒಂದು ಕಾರಂಜಿ ಮಾಡಬೇಕು, ಒಂದು ಉದ್ಯಾನವನ ಚಿಕ್ಕದಾಗಿ ಮಾಡಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಒಂದು ಬೋಟಿಂಗ್ ವ್ಯವಸ್ಥೆ ಮಾಡಿಸ್ಬೇಕಂತ ನನ್ನ ಒಂದು ಆಲೋಚನೆ ಮತ್ತು ಕನಸು. ನಮಗೆ ಗೊತ್ತಿದೆ, ಇವತ್ತು ಕೋವಿಡ್ ಇರೋದ್ರಿಂದ ಆ ಒಂದು ಕನಸು ಯಾವತ್ತ ಅನುಕೂಲ ಅಂತ ಗೊತ್ತಿಲ್ಲ. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ನೆಲೆಸಿರುವಂತಹ ತಾಯಿ ಬಿಷ್ಟಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಗದ್ದಿಗೆ ಮೇಲೆ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಿ ಸುಮಂಗಲಿಯರಿಂದ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಬಾಗಿನ ಸಲ್ಲಿಸಲಾಗುತ್ತಿದ್ದು, ತವರು ಮನೆಯಿಂದಲೂ ಸಹ ಬಿಷ್ಟಮ್ಮನವರಿಗೆ ಪೂಜೆ ಸಾಮಗ್ರಿ ತಂದು ಬಾಗಿನ ಸಲ್ಲಿಸಿದ ನಂತರ ನಮ್ಮ ಗ್ರಾಮದ ಸೊಸೆಯಾದ ಬಿಷ್ಟಮ್ಮನವರು ಈ ಕೆರೆಯಲ್ಲಿ ನೆಲೆಸಿರುವುದರಿಂದ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಮುಂಚೆ ಇಲ್ಲಿ ಬಂದು ಪೂಜಿಸಿದ ನಂತರವೇ ಮುಂದಿನ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು. ಮಕ್ಕಳಾಗ್ತಕ್ಕಂಥ ಒಂದು ಪ್ರತಿಷ್ಠೆಯನ್ನು ಕೂಡ ಬಂದಿದೆ ಪ್ರತಿ ಸೋಮವಾರ ಕೂಡ. ಅದರಿಂದ ಈಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಒಂದು ದೇವಸ್ಥಾನನೂ ಕೂಡ ಮಾಡಿದ್ದೀವಿ ಅಲ್ಲಿ. ಇದರಿಂದ ಸಾಕಾರವಾಗಿದೆ. ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ನೋಡಿ, ಹೋದ ಸಲ ಈ ಇಲ್ಲಾಸಿ ನೀರು ಹೋಗಿತ್ತು, ಇದ್ರ ಮೇಲೆ ನೀರು ಹೋಗಿತ್ತು. ಕೆರೆ ಏರಿ ಒಂದು ಚೂರು ಅಗಲಾಗಬೇಕಾಗಿದೆ. ಯಾಕೆಂದರೆ ತುಂಬ ಚಿಕ್ಕ ಒಂದು ಗಾಡಿ ಬಂದರೆ ಒಂದು ಗಾಡಿ ಪಾಸ್ ಆಗಲ್ಲ. ಈ ಕಡೆ ನೋಡಿ, ಈ ಕಡೆ ಎಡ್ಜಲ್ಲಿ ಬೇಲಿವರೆಗೂ ಎಡ್ಜಿದೆ. ಒಂಚೂರು ಇಲ್ಲೇನು ಯಾರು ಕೂಡ ರೈತರದಾಗಲಿ ಮತ್ತೊಬ್ಬರದಾಗಲಿ ಯಾರೂ ತಕರಾರಿಲ್ಲ. ಈ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಎಸ್ಕೆ ನಾಗೇಶ್, ಗ್ರಾಮಸ್ಥರಾದ ಧರ್ಮೇಗೌಡ, ಶಾಂತೇಗೌಡ, ಅಣ್ಣೇಗೌಡ, ಶಿವಣ್ಣ, ಸೋಮಣ್ಣ, ಪರಮೇಶ್, ಚಂದ್ರೇಗೌಡ, ಶಿವಮ್ಮ ಹಾಗೂ ಪಾರ್ವತಮ್ಮ ಹಾಜರಿದ್ದರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ದ್ಯುತಿ ಗೋಲ್ಡ್ ಕಂಪನಿ. ದ್ಯುತಿ ಗೋಲ್ಡ್ ಕಂಪನಿ. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನಿಮ್ಮ ಗಿರ್ವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಲಾಗದ ಚಿನ್ನದ ಆಭರಣಗಳನ್ನು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತೆಗೆದುಕೊಂಡು ಉಳಿದ ಹಣವನ್ನು ತಕ್ಷಣ ಕೊಡುತ್ತೇವೆ. ನಿಮಗೆ ಮತ್ತೆ ಒಡವೆ ಬೇಕಾದಲ್ಲಿ ವೇಸ್ಟೇಜ್ ಇಲ್ಲದೆ ನಿಮ್ಮ ದ್ಯುತಿ ಗೋಲ್ಡ್ ಕಂಪನಿಯಲ್ಲಿ ಖರೀದಿಸಬಹುದು. ಬಡ್ಡಿ ಕಟ್ಟುವ ಹಣಕ್ಕೆ ಚಿನ್ನವನ್ನು ತೆಗೆದುಕೊಳ್ಳಿ. ಜೀವ ಇದ್ದರೆ ಚಿನ್ನ ಖರೀದಿಸಬಹುದು. ಚಿನ್ನ ಇದ್ದರೆ ಜೀವ ಖರೀದಿಸಲಾಗದು. ಕರೆ ಮಾಡಿ 8849888889. ವಿಳಾಸ BSNL ಭವನ ಪಕ್ಕ, ಬಿಗ್ ಬಜಾರ್ ಎದುರು, BM ರಸ್ತೆ, ಹಾಸನ. ಇದೀಗ ಆಲ್ ಓವರ್ ಕರ್ನಾಟಕ ಫ್ರೀ ಸರ್ವಿಸ್. ದ್ಯುತಿ ಗೋಲ್ಡ್ ಕಂಪನಿ. ದ್ಯುತಿ ಗೋಲ್ಡ್ ಕಂಪನಿ. RR ಎಲೆಕ್ಟ್ರೋ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಅಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ RR ಎಲೆಕ್ಟ್ರೋ ಮಲ್ಟಿ ಬ್ರ್ಯಾಂಡೆಡ್ ಶೋರೂಮ್ನಲ್ಲಿ ಪ್ರಸಿದ್ಧ ಕಂಪನಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ RR ಎಲೆಕ್ಟ್ರೋ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಅಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್, RR ಕಾಂಪ್ಲೆಕ್ಸ್, ಹೊಯ್ಸಳ ನಗರ ಮುಖ್ಯ ರಸ್ತೆ, ಶಕ್ತಿ ಗಣಪತಿ ದೇವಸ್ಥಾನದ ಹತ್ತಿರ, KR ಪುರಂ, ಹಾಸನ. ಎಂ ಕೃಷ್ಣ ಪದವಿ ಪೂರ್ವ ಕಾಲೇಜು, BM ರಸ್ತೆ, ಹಾಸನ.
ಹಾಸನದ ಪ್ರತಿಷ್ಠಿತ ಶೈಕ್ಷಣಿಕ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸಿಕೆಎಸ್ ಎನ್ಡಿಆರ್ಕೆ ಇನ್ಸ್ಟಿಟ್ಯೂಷನ್ಸ್ ಹಾಸನ ಇದರ ಆಶ್ರಯದ ಎಂ ಕೃಷ್ಣ ಪದವಿ ಪೂರ್ವ ಕಾಲೇಜು 2020-21ನೇ ಸಾಲಿಗೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844465266 9902332349 ಮತ್ತು 9449428360. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಕುರಿತು ಇರುವ ಪಠ್ಯಕ್ರಮಗಳನ್ನು ಕೈಬಿಡದೆ ಮುಂದುವರಿಸುವಂತೆ ಒತ್ತಾಯಿಸಿ ವೀರಶೈವ ಲಿಂಗಾಯತ ಯುವ ಸೇನೆಯಿಂದ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ನಾಡಿನ ಅನೇಕ ಮಹನೀಯರು ಮತ್ತು ಸಂತರು, ಶರಣರು, ಸಾಹಿತಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕಾಗಿ ಕನ್ನಡ ನಾಡಿನಲ್ಲಿ ತ್ಯಾಗ ಬಲಿದಾನ ನೀಡಿದ್ದಾರೆ. ಇವರಲ್ಲಿ ಮುಂಚೂಣಿಯಲ್ಲಿ ಇದ್ದವರು ಕಿತ್ತೂರು ರಾಣಿ ಚೆನ್ನಮ್ಮನವರು. ಇಡೀ ಭಾರತದಲ್ಲಿ ಬ್ರಿಟಿಷರನ್ನು ಸೋಲಿಸಿದ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮನವರಾಗಿದ್ದಾರೆ. ದುರದೃಷ್ಟಕರ ಎಂದರೆ ಇದು ಇತಿಹಾಸ ಪುಸ್ತಕದಲ್ಲಿ ದಾಖಲಾಗದೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ತಪ್ಪಾಗಿ ದಾಖಲಾಗಿದೆ. ಆದರೆ ಈಗ ಕೋವಿಡ್-19 ಪ್ರಯುಕ್ತ ಪಠ್ಯಪುಸ್ತಕಗಳಲ್ಲಿ 30% ಪಠ್ಯಕ್ರಮದಂತೆ ತ್ಯಾಗ ಬಲಿದಾನ ನೀಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಅವರ ಬಲಗೈ ಬಂಟ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಪಾಠವನ್ನು ಕೈಬಿಡುವ ವಿಷಯ ಮಾಧ್ಯಮದಲ್ಲಿ ವರದಿಯಾಗಿದೆ. ಹಾಗಾಗಿ ದಯವಿಟ್ಟು ಇಂತಹ ಪ್ರಮಾದ ಮಾಡದೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಮತ್ತು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಪಾಠವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸಿ ಇತಿಹಾಸವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸುವ ಪ್ರಯತ್ನ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಚಿವರಿಗೆ ಮನವಿಯನ್ನು ಮಾಡಿಕೊಳ್ಳುವುದಾಗಿ ಹೇಳಿದರು. ಕೆಲವು ಸ್ವತಂತ್ರ ಹೋರಾಟಗಾರರು ಮತ್ತು ರಾಜ್ಯದಲ್ಲಿ ಹೋರಾಟ ಮಾಡಿರುವಂಥ ಎಲ್ಲರನ್ನೂ ಪಠ್ಯಪುಸ್ತಕದಲ್ಲಿ ತೆಗೆದಿದ್ದಾರೆ. ಆದರೆ ಕಿತ್ತೂರಾಣಿ ಚೆನ್ನಮ್ಮನಂತವರು ಇಡೀ ಭಾರತದಲ್ಲಿ ಪ್ರಪ್ರಥಮವಾಗಿ ಹೋರಾಡಿದ ಏಕೈಕ ಸ್ವತಂತ್ರ ಮಹಿಳೆ. ಅಂಥವ್ರನ್ನು ತೆಗೆದಿರೋದು ಒಂದು ಖಂಡನೀಯ ಅಂತ ಹೇಳ್ಬೋದು. ಹಾಗಾಗಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀವಿ, ದಯಮಾಡಿ ಕಿತ್ತೂರಾಣಿ ಚೆನ್ನಮ್ಮ ಅವ್ರದ್ದು ಮತ್ತು ಸಂಗೊಳ್ಳಿ ರಾಯಣ್ಣವ್ರನ್ನ ಮತ್ತೆ ಪಠ್ಯಪುಸ್ತಕದಲ್ಲಿ ಸೇರಿಸ್ಕೊಳ್ಬೇಕು ಅಂತ ಮನವಿ ಮಾಡಿಕೊಡ್ತೀವಿ. ಕೇಂದ್ರ ಸರ್ಕಾರದ ಆದೇಶದಂತೆ ಬ್ರಾಹ್ಮಣ ಸಮುದಾಯಕ್ಕೆ ಸಲ್ಲಬೇಕಾಗಿರುವ ಸವಲತ್ತುಗಳನ್ನು ಕೊಡಿಸುವಂತೆ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕ ಕೆಎನ್ ಛಾಯಾಪತಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ರಾಜ್ಯ ಸರ್ಕಾರವು ನಾಡಿನ ಬ್ರಾಹ್ಮಣ ಸಮಾಜದ ಅಭಿವೃದ್ಧಿಗಾಗಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣರಿಗೆ ಸರ್ಕಾರದ ಸವಲತ್ತುಗಳು ಸಮರ್ಪಕವಾಗಿ ತಲುಪಿಸುವ ಸಲುವಾಗಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಿ ಸಚ್ಚಿದಾನಂದ ಮೂರ್ತಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿ ಹಾಗೂ ನಿರ್ದೇಶಕರನ್ನು ನಾಮನಿರ್ದೇಶನ ಮಾಡಿರುವುದಾಗಿ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು. ಕೇಂದ್ರ ಸರ್ಕಾರ ಈಗಾಗಲೇ ಆರ್ಥಿಕವಾಗಿ ಹಿಂದುಳಿದ ವರ್ಗವೆಂದು ಗುರುತಿಸಿರುವ 104 ಜಾತಿಗಳಿಗೆ 10% ಮೀಸಲಾತಿ ಕೊಡಬೇಕೆನ್ನುವ ಆದೇಶ ಹೊರಡಿಸಿದ್ದು, ಇದನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಜಾರಿಗೊಳಿಸಲಾಗಿದೆ. ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರ ಇನ್ನೂ ಕರ್ನಾಟಕದಲ್ಲೂ ಜಾರಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಈಗಾಗಲೇ ಅದರ ಕರಡು ತಯಾರಾಗಿದ್ದು ಅದನ್ನು ಸಂಪುಟ ಸಭೆಯಲ್ಲಿ ಮಂಡಿಸಲು ಸಿದ್ಧವಾಗಿದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಶೀಘ್ರದಲ್ಲಿ ಇದನ್ನು ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಿ ಇದರಲ್ಲಿ ಬ್ರಾಹ್ಮಣ ಸಮುದಾಯದವರನ್ನು ಸೇರಿಸಿ ಸುಗ್ರೀವಾಜ್ಞೆ ಹೊರಡಿಸಿ ಕೇಂದ್ರ ಸರ್ಕಾರದ ಈ ಆದೇಶದ ರೀತಿಯ ಬ್ರಾಹ್ಮಣ ಸಮುದಾಯಕ್ಕೆ ಸಲ್ಲಬೇಕಾದ ಸವಲತ್ತುಗಳನ್ನು ಜೋಡಿಸುವಂತೆ ಆಗ್ರಹಿಸಿದರು. ರಾಜ್ಯ ಸರ್ಕಾರ ಈಗಾಗಲೇ ಹೊರಡಿಸಿರುವ ಆದೇಶದ ಪ್ರಕಾರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಲು ಇಚ್ಛಿಸುವವರು ತಮ್ಮ ಆಧಾರ್ ಕಾರ್ಡ್ ನಕಲನ್ನು ಕೊಡಬೇಕು. ನಮ್ಮ ಮಕ್ಕಳು ಅಥವಾ ಇತರರಿಗೆ ಟಿಸಿಯನ್ನು ದಾಖಲೆಯಾಗಿ ಒದಗಿಸಬೇಕು. 20 ರೂಪಾಯಿ ಬಾಂಡ್ ಪೇಪರ್ ಮೇಲೆ ಎಲ್ಲ ಮೂಲಗಳಿಂದ ನನ್ನ ವಾರ್ಷಿಕ ಆದಾಯ ಇದೆಯೆಂದು ತಾಲೂಕು ಕಚೇರಿಯಲ್ಲಿ ಅಥವಾ ನಾಡ ಕಚೇರಿಯಲ್ಲಿ ಅಥವಾ ಅಟಲ್ ಸೇಹಿ ಸೇವಾ ಕೇಂದ್ರಗಳಲ್ಲಿ ನಾವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದರೆ ಅವರು ನಮಗೆ ಸರ್ಟಿಫಿಕೇಟ್ ಅನ್ನು ಕಳುಹಿಸುವುದಾಗಿ ಹೇಳಿದರು. ಹಾಸನ ಜಿಲ್ಲಾ ನಾನು ನಿಮ್ಮಲ್ಲಿಗೆ ಬಂದಿದ್ದೀನಿ. ನಮಗೆ ಸ್ವಾತಂತ್ರ್ಯ ಬಂದು 70 ವರ್ಷಗಳಿಂದ ಬ್ರಾಹ್ಮಣರನ್ನ ಸರ್ಕಾರದಿಂದ ಗುರುತಿಸಿರ್ತಕ್ಕಂಥದ್ದು ಇರಲೇ ಇಲ್ಲ. ಸಮಾಜ ಗುರುತಿಸಿದೆ ನಮ್ಮನ್ನ. ಹಾಗಾಗಿ ಸಮಾಜ ನಮ್ಮನ್ನು ಗುರುತಿಸಿದೆ, ಇಡೀ ದೇಶ ಗುರುತಿಸಿದೆ, ಅಷ್ಟೇ ಅಲ್ಲ ಪ್ರಪಂಚನೇ ಗುರುತಿಸಿದೆ ನಮ್ಮ ಜನಾಂಗವನ್ನು. ಆದರೆ ಏನ್ ಮಾಡೋದು, ಕೆಲವು ಸರ್ಕಾರಿ ಸವಲತ್ತುಗಳನ್ನ ತಗೊಳ್ಬೇಕಾದ್ರೆ, ಸರ್ಕಾರದಿಂದ ನಾವು ಉಪಯೋಗವನ್ನು ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಅಧಿಕೃತವಾದಂತಹ ಒಂದು ಮುದ್ರೆ ಬೇಕು.
ಪತ್ರಿಕಾಗೋಷ್ಠಿಯಲ್ಲಿ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಎಚ್ಆರ್ ಸುರೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಕೋವಿಡ್ ಸಾವು. ಇಂದು ಒಂದೇ ದಿನದಲ್ಲಿ ಕೊರೋನಾದಿಂದ 9 ಜನರ ಮರಣ, 88ಕ್ಕೇರಿದ ಸಾವಿನ ಸಂಖ್ಯೆ. ನೂರಾರು ಸಂಖ್ಯೆಯಲ್ಲಿ ದಾಖಲಾಗುತ್ತಿರುವ ಸೋಂಕಿತರು. ಇಂದು 127 ಪಾಸಿಟಿವ್ ಪತ್ತೆ. ಜಿಲ್ಲೆಯಲ್ಲಿ 4 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ. ವಿದ್ಯುತ್, ರಸ್ತೆ ಸಂಪರ್ಕ ಕಳೆದುಕೊಂಡ ಹಲವು ಗ್ರಾಮಗಳು. ಹಾನಿ ಸರಿಪಡಿಸುವುದಕ್ಕೆ ಮೊದಲ ಆದ್ಯತೆ. ಅಧಿಕಾರಿಗಳಿಗೆ ಸಚಿವ ಗೋಪಾಲಯ್ಯ ಸೂಚನೆ. ಬಿಜೆಪಿಯ ರಾಜ್ಯ ಸರ್ಕಾರ ಪರ್ಸೆಂಟೇಜ್ ಸರ್ಕಾರವಾಗಿದೆ. ಕೊರೋನಾ ಚಿಕಿತ್ಸೆಯಲ್ಲೂ ರಾಜಕೀಯ. ಸರ್ಕಾರದ ಲೂಟಿಕೋರತನಕ್ಕೆ ಕಿಡಿಕಾರಿದ ಮಾಜಿ ಸಚಿವ ರೇವಣ್ಣ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.